ಯಾವತ್ತು ಯಾರ ಹತ್ರನೂ ಹೋಗಿ ಎಲ್ಲೂ ಬೇಡದ ಕೈ ಅಲ್ವಂತೆ, ಅವ್ರು ಯಾವತ್ತು ಕೊಟ್ಟ ಕೈ ಅಂತೆ. ಅದಕ್ಕೇನೆ ಆಕಾಶ ನೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ. ನಾನು ಬೇರೆಯವ್ರ ಹತ್ರ ಹೋಗಿ ಕೇಳಿದ್ದೀನಿ, ಹ್ಞೂ ಅಂದವರು ಆಮೇಲೆ ಫೋನ್ ಅವಾಯ್ಡ್ ಮಾಡ್ಬಿಟ್ರು. ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ನಾನು ಕೆಳಗೆ ಸಹಾಯ ಮಾಡಿದಂತ ಪೇಮೆಂಟ್ ಅಂತ 5,000 ರೂಪಾಯಿ ದುಡ್ಡು ಕೊಡ್ಬೇಕಾಗಿರ್ತದೆ. ಅದು ಯಾವ ಪ್ರೊಡ್ಯೂಸರ್ ನನಗೂ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಹತ್ರ 5,000 ರೂಪಾಯಿ ಕಾಸು ಕೇಳಕ್ ಹೋದಾಗ ಕೂರ್ಸೋದಲ್ಲಿ ಚೇರ್ ತಲ್ಲಿ ಕೆಳಗಡೆ ಬೀಳ್ಸವ್ರೆ, ಕಬ್ಬಾಳ ಕೊಡ್ತಾರೆ. ಡಿಯರ್ ಫ್ರೆಂಡ್ ದರ್ಶನ್ ಅವ್ರು ಸಿಕ್ಕಿದ್ರು ಸರ್. ಅಲ್ಲಿ ದರ್ಶನ್ ಅವ್ರನ್ನ ಒಂದೇ ಮಾತು ಕೇಳ್ದೆ, ದಶು ಈ ತರ ಉಗ್ರಂ ಇದೆ, ತೂಗ್ದೀಪ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ಬೇಕು ಅಂದಾಗ ಸರ್ 1 ಸೆಕೆಂಡ್ ಯೋಚನೆ ಮಾಡಲಿಲ್ಲ ಸರ್. ನನ್ನ ಫ್ರೆಂಡ್ 1 ಸೆಕೆಂಡ್ ಯೋಚನೆ ಮಾಡಲಿಲ್ಲ. ನೋವು ಸ್ವಲ್ಪ ದಿನ ಇತ್ತಷ್ಟೇ. ದರ್ಶನ್ ಅವರು ಹೆಲ್ಪ್ ಮಾಡಿದ್ರು. ಪಾಪ ಎಲ್ಲೋ ಇಟ್ಟಿದ್ದನ್ನ ಪಾಪ ಕೊಟ್ಟರು. ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ದೀವಿ. ಅವರ ಅಭಿಮಾನಿಗಳು ತುಂಬಾ ಉತ್ಸುಕತೆಯಿಂದ ರಕ್ತದಾನ ಮಾಡ್ತಾ ಇದ್ದಾರೆ. ಸುಮಲತಾ ಅವರ ಗೆಲುವಿಗೋಸ್ಕರ ದರ್ಶನ್ ಅವರು ನನ್ನ ತಾಯಿಯಿಂದ ಜೊತೆಲಿದ್ದಕ್ಕೆ ಇವತ್ತು ನನ್ನ ಮಾನಸ ಪುತ್ರ, ನನ್ನ ಸ್ವಂತ ಮಗ, ನನ್ನ ಮಗನಿಗಿಂತ ಹೆಚ್ಚು ಸುಮಲತಾ ಮಾತಾಡುವಾಗ ಇರೋದು ಅವ್ರ ಕಷ್ಟದ ಜೊತೆ. ಈ ಟೈಮಲ್ಲಿ ನಾನು ದರ್ಶನ್ ಅವ್ರನ್ನ ನೆನೀಲೇಬೇಕು. ಅವರು ಮಾಡಿದಂತಹ ಆ ಟೈಮಿನ ಸಹಾಯ ನನಗೆ ಬಹಳ ಹೆಲ್ಪ್ ಆಗಿ ನಾನು ತ್ರಿವೇಣಿ ಸಂಗಮಕ್ಕೆ ಹೋಗಿ ನನ್ನ ತಂದೆ ಆಸ್ತಿಯನ್ನು ಬೆಳೆದಕ್ಕಾಯ್ತು. ಇಟ್ಸ್ ನಾಟ್ ನಿನ್ನೆ ಮೊನ್ನೆ ಇವತ್ತು ಮನ್ಗಿದ್ ನಾಳೆ ಬೆಳಗ್ಗೆ ನಾನು ಸ್ಟಾರ್ ಆದವನ 25 ವರ್ಷದ ನನ್ನ ಶ್ರಮ. ಆಲ್ ಈ ಸೆಡ್ ವಾಸ್, ನಿನ್ಗೆ ಯಾಕೆ ಮಗ ನಾನು ಇದೀನಿ, ನಿನ್ಗೆ ಯಾಕೆ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ, ನಿನ್ಗೇನ್ ಬೇಕು ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ ಪಿಕ್ಚರ್ನ ಅನ್ಬಿಟ್ಟು ಅವತ್ತು ಸಪೋರ್ಟ್ ಮಾಡಿ ಹಿ ಆಕ್ಚುಲಿ ಸ್ಟುಡ್ ಬೈ ವಿತ್ ಅಸ್ ಫಾರ್ ದ ಉಗ್ರಂ ರಿಲೀಸ್. ಮಂಗಳಮುಖಿ ಅವರು ಬಾಯಲ್ಲಿ ಒಂದು ಸತ್ಯ ತಿಳ್ಕೊಂಡೆ. ಅವ್ರು ಹೇಳ್ತಾ ಇದ್ರೆ ನಾನು ಆಶ್ರಮ ಮಾಡಿದ್ದೀನಿ. ಯಾಕಂದ್ರೆ ಹೆಚ್ಚು ಕಡಿಮೆ 50,000 ಇಟ್ಟಿಗೆ, ಸಿಮೆಂಟು, ಕಬ್ಬಣ ಪ್ರತಿಯೊಂದು ದರ್ಶನ್ ಅವ್ರು ಕೊಟ್ಟರು. ನಾನು ಒಳಗಡೆ ಇದ್ರೂ ಕೂಡ ಈ ಕೆಲಸ ಮಾಡಿಸಿದೆ ಅಂತ ಹೇಳುವಾಗ ನಮ್ಗೆ ಎಷ್ಟು ಮನಸ್ಸಿಗೆ ತುಂಬಾ ನೋವಾಗತ್ತೆ. ಪಾಪ ನನಗೆ ಗೊತ್ತಿದೆ ಹಲವಾರು ಸಂಗತಿಗಳನ್ನು. ನಾನು ಈ ಸುಮಾರು ಸರಿ ನಿಮಗೆ ಫೋನ್ ಮಾಡಿದ್ದೆ, ಯಾರೋ ಸಮಸ್ಯೆಯಲ್ಲಿದ್ದಾರೆ, ಇದೊಂದು ಮುಖಸ್ತುತಿ ಅಲ್ಲ ನಾನು ಹೇಳ್ತಿರೋದು. ನಾವು ಒಂದು ಮಾತು ಹೇಳಿದ್ರಿ ನನಗೆ, ಗುರುಗಳೇ ಒಂದು ಕಟ್ಟಿ ಕೊಟ್ಬಿಡಿ, ಯಾರಿಗೆ ಹೆಲ್ಪ್ ಮಾಡಬೇಕು ಅಂತ. ಸದ್ದು ಹೋಗ್ಬಿಟ್ಟು ನಾನು ಹೆಲ್ಪ್ ಮಾಡ್ಬಿಡ್ತೀನಿ. ಮಾತಾಡೋಣ ಬಿಡಿ. ಗೊತ್ತು ನಿಮಗೆ ನಿಮ್ದು ಸ್ವಭಾವ ಹೆಂಗ್ ಗೊತ್ತಾ, ಹಿಂಗ್ ಶುರು ಮಾಡಿದ ತಕ್ಷಣ ಆ ಪೇಜ್ ತಿರುಗಿಸಿ ಮುಂದಿನ ಪೇಜ್ ಹೋಗೋಣ, ಮುಂದಿನ ಅಧ್ಯಾಯ ನೋಡೋಣ. ಸೊ ಫ್ಯಾಂಟಾಸ್ಟಿಕ್. ಅನ್ನ ಕೊಡೋ ಭೂಮಿನು ಹೊಗಳುತ್ತಿದೆ ನಿನ್ನನ್ನು, ಊರನ್ನೇ ಬೆಳಗೋ ವಜ್ರ ನೀನು. ಬಾಗುವುದು ಭರಸಿಡಿಲು, ಎದುರುಗಡೆ ನೀನಿರಲು, ಧೈರ್ಯದ ಮುಗಿಲು ನೀನೆ ಕೇಳು. ಅಲೆಗೆ ಎದೆಯ ಕೊಟ್ಟು ನಿಲ್ತಾನೆ, ಇವನ ಹೆಸರ ಗುರುತಿಡುವನು ಆ ಶಿವನೇ ಪುಣ್ಯಾತ್ಮ.